ಅವನಿಗೊಂದು ಇಷ್ಟುದ್ದದ್ದು ಬಟ್ಟೆ ಬೇಕಂತ. ಯಾವುದಕ್ಕೆ? ಅವ ಬದರಿಗೆ ಹೋಗ್ತಾನೆ. ಇವಾಗ ಊರಿಡೀ ತೆಗೆದಾಯ್ತು, ಇನ್ನು ಬದಲಿಯಲ್ಲಿದ್ದವರನ್ನು ಹಾಳು ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಎಂತ ವೇಷ ಮಾಡಿದ್ರು. ನೀನೇ ಘಟೋತ್ಕಜ ನಿನ್ನ ಹಾಗೆ ಮಾತಾಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಆಗ್ಲಿಕ್ಕಿಲ್ಲ ಅಂದ್ರೆ ಆಗುದೇ. ಧನ್ಯವಾದಗಳು. ಯಾಕೆ ಅಂದ್ರೆ ವಿರೋಧ ಪಕ್ಷದವರು ಮಾಟ ಮಾಡಿದ್ದಾರೆ. ಅವರು ವಿರೋಧ ಪಕ್ಷದವರ ಮಾರಣ ಅಂತ. ಯಾರು? ನನಗೆ. ಹೌದು ನಾನು ಮನೆಗೆ ಶಿಬಿರ ಬಿಟ್ಟು ಮನೆಗೆ ನನ್ನ ವೇಷ ಮಾಡಿ ನನ್ನ ಮನೆಗೂ ಹೋದಾನು. ಯಾರಿಗೆ? ತ್ವಮೇವ ಶರಣಂ ತಸ್ಮಾತ್ ಕರುಣ್ಯ ಭಾವೇರ ಗುರು ರಕ್ಷ ರಕ್ಷ. ಈ ಶ್ಲೋಕ ಹೀಗೂ ಹೇಳಲಿಕ್ಕಾಗ್ತದೆ ನನಗೆ ಇವತ್ತೇ ಗೊತ್ತ. ಎರಡು ಕಾಲು ಹೀಗೆ ಮಾಡಿ ರಕ್ಷ ರಕ್ಷ. ಗಂಟು ಗಟ್ಟಿ ಉಂಟಲ್ಲ. ಯಾರ್ಯಾರ ಗಂಟು ಮುಳುಗಿಸಿದ ನೀನು ನನ್ನ ಪುಣ್ಯಕ್ಕೆ ನನ್ನ ಗಂಟೆಗೆ ಇದು ತನಕ ಕಣ್ಣು ಹಾಕದ್ದಕ್ಕೆ ಸರಿ. ನೀನು ಕರ್ಣನನ್ನೇನು ಆಟದ ಸಾಮಾನು ಅಂತ ಭಾವಿಸಿದ್ಯಾ? ನೀನೆಂತದ್ದು ಅಂತ ಗೊತ್ತಿಲ್ಲ ನನಗೆ. ನಾನೆಂತದ್ದು ಅಂತ ಗೊತ್ತಿಲ್ಲ. ದೇವರು ವೆಚ್ಚ ಆಗಿದ್ದೇ ಕೃಷ್ಣ ಮೆಚ್ಚಿ ಶಹಬಾಸ್ ಅಂದಾಗಿದೆ. ಅಲ್ಲಿ ವಿರಾಟನ ರಥ ಹೋಗ್ತಾ ಉಂಟು. ನನಗೆ ತಪ್ಪುತ್ತದೆ. ನನಗಾಗ ಅವ ಓಡುವ ರಥ ಅದರಲ್ಲಿ ಯಾರಿಗೆ? ತ್ವಮೇವ ಶರಣಂ ತಸ್ಮಾತ್ ಕರುಣ್ಯ ಭಾವೇರ ಗುರು ರಕ್ಷ ರಕ್ಷ. ಈ ಶ್ಲೋಕ ಹೀಗೂ ಹೇಳಲಿಕ್ಕಾಗ್ತದೆ ನನಗೆ ಇವತ್ತೇ ಗೊತ್ತ. ಎರಡು ಕಾಲು ಹೀಗೆ ಮಾಡಿ ರಕ್ಷ ರಕ್ಷ. ನನ್ನ ಕರ್ಮ ಸರಿ ಉಂಟು. ನಿನ್ನ ಬೈಗಳು ಕೇಳಿದ ಮೇಲೆ ನನ್ನ ಕಿವಿಗೆ ಏನು ಆಗಲಿಲ್ಲ. ನಿಜವಾಗಿ ಕಿವಿಲಾಗಬೇಕಿತ್ತು. ಸೇನಾಪತಿಗಳಾದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಂತಹ ಕರ್ಣ ನೀವು ಬೆರಳು ತೋರಿಸಿದಲ್ಲಿ ಕೆಲಸ ಮಾಡುವ ಕರ್ಣ ನಿಮಗೆ ಗೊತ್ತುಂಟಲ್ಲ ಎಂತ ಪ್ರಾಮಾಣಿಕವ. ಯಾವ ಕೆಲಸವನ್ನಾದರೂ ನೀವು ಹೇಳಿದ್ರೆ ಇಲ್ಲ ಅಂತ ಹೇಳಿದರೆ ಅಂತ ಕರ್ಣ ಇಲ್ಲಿ ಕಾಣ್ತಾ ಇಲ್ಲ ಗುರುಗಳೇ. ಯುದ್ಧ ಕ್ಷೇತ್ರದಿಂದ ಯಾರೋ ನಮ್ಮ ವಿರೋಧ ಪಕ್ಷದವರು ಅವರನ್ನು ತಪ್ಪಿಸಿದ್ದಾರೆ ಗುರುಗಳೇ. ನಿನ್ನ ಭಾವ ಸತ್ತಾಗ ನನಗೆ ಯಾವುದೆಲ್ಲ ಶಬ್ದ ಉಪಯೋಗಿಸಿ ನೀನು ನಿಂದಿಸಿದ್ದಿ ಅಂತ ಗೊತ್ತುಂಟ ನನಗೆ. ಇತ್ತೀಚೆಗೆ ಗುರುಗಳೇ ಈಗ ನಿನಗೆ ಹಿಂದೆ ಮುಂದೆ ಗೊತ್ತಿಲ್ಲದ ಕರ್ಣ ತಪ್ಪಿದಾಗ ಬರುವ ಸಹಾನುಭೂತಿ ನನ್ನ ಮೇಲೆ ಕಾಲಿಲ್ಲ. ನಿನಗೆ ನಿಷ್ಠರಾಗಿ ಬೆವರಿಗಿಂತ ಹೆಚ್ಚು ರಕ್ತ ಸುರಿಸುವವರನ್ನು ಕಂಡೇ ಆಗುವುದಿಲ್ಲ. ನಯವಂತಕರಾಗಿ ಸಮಯ ಸಾಧಕರಾಗಿ ಸಮಯಕ್ಕೆ ಕೈ ಕೊಡುವ ಕರ್ಣ ತಲೆ ಮೇಲೆ ಹೋಗಿ ಹುಡುಕು. ನನ್ನ ಕುಟುಂಬವಲ್ಲವ ಹೆಣಕ್ಕೆ ಕಡಿಯುವುದೇ. ಹೆಣಕಾದ್ರೆ ಕಡಿದ್ರೆ ಏನಾದ್ರು ಬೇಡ ಹೇಳಿ ಪ್ರಯೋಜನ. ನಿನಗೆ ಪ್ರಯೋಜನ ಇಲ್ಲ. ನೀವು ಬಿಟ್ಟರೆ ಬೇರೆ ಗತಿ ಇಲ್ಲ. ಎಲ್ಲಿದ್ದಾರೆ ಕರ್ಣ ಅಂತಲೇ ಗೊತ್ತಿಲ್ಲ. ಹೌದು, ಈಗ ಕರ್ಣ ಎಲ್ಲಿದ್ದಾರೆ ಯಾರಲ್ಲಿ ಕೇಳೋದು? ಈಗ ಅಲ್ಲಿ ಎಂತದ್ದು ಕೇಳುದು? ಅದು ಶಿಬಿರಕ್ಕೆ ಹೋಗಿ. ಓ ಹೇಗೆ? ಶಿಬಿರದಲ್ಲಿ ಮಲಗಿದ್ದಾನೆ. ಅಲ್ಲ, ಅವ ಮಲಗುದ ತಲೆ ಕೆಳಗಾಗಿ ಯೋಗಾಭ್ಯಾಸ ಮಾಡುದ ನನಗೆ ಸಂಬಂಧ ಇಲ್ಲ. ನಾನು ಹಟ್ಟಿನ ಕವಚ ಬಿಚ್ಚಬೇಕಾದ್ರೆ ದೃಪದ ವಿರಾಟರ ಹೆಣ ಬಿದ್ದಾಗಬೇಕು. ನನ್ನನ್ನು ಬಿಡು, ನೀವು ಹೋಗು. ನೀವು ಹೋದ್ರೆ ನನ್ನ ಹೆಣ ಇಲ್ಲೇ ಬಿಡ್ತಾರೆ. ನಾನು ಮಾತು ಹೇಳಿದ್ದೆವು. ನಾಳೆ ನೀನು ಬಂದು ನೀವು ಹೇಳಿದ ಮಾತು ಪೂರೈಸಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಉತ್ತರ ಇಲ್ಲ. ಇದು ಈ ಸಂದರ್ಭದಲ್ಲಿ ನೀವು ಹಾಗೆ ತೀರಿಸುವುದು. ಈ ಸಂದರ್ಭದಲ್ಲಿ ಹೇಳಲಿಕ್ಕಿಲ್ಲ, ನಾಳೆ ಹೇಳಿದ್ರೆ ಅಂತ. ಒಂದು ಕರ್ಣ ಎಲ್ಲಿದ್ದಾರೆ ಅಂತ ನೀವು ಬಿಡಾದವರೆಗೆ ಒಂದು ನೀನು ಹೇಳಿದ್ದಕ್ಕೆ ಬರ್ತೇನೆ. ನಾಳೆ ಮಾತು ತಪ್ಪಿದ ಬರ್ತೇನೆ. ಕೌರವ 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 ನಾಳೆ ಯುದ್ಧ ನೀನು ಒಂದು ವೇಳೆ ತಪ್ಪಿ ಗೆದ್ದರೆ, ಸಾಧಾರಣದಲ್ಲಿ ಗೆಲ್ಲಿಕ್ಕಿಲ್ಲ, ತಪ್ಪಿ ಗೆದ್ದರೆ ಚಕ್ರವರ್ತಿ ಆಗೋದು ನೀನು. ಅವನು ಮಲಗಿದ ಕ್ರಮ ನೋಡಿದ್ರೆ ಅವನಿಗಾಗಿ ನಾವು ದುಡಿಯುವಾಗುಂಟು, ನಿನಗಾಗಿ ಅವ ದುಡಿಯುವವನಾಗಿಲ್ಲ. ಅವ ಮಲಗಿದ ಕ್ರಮ ಕಾಣುವಾಗ ಇನ್ನು ಉಳಿದವರಿಗೆ ನಿದ್ರೆ ಬರೋದಿಲ್ಲ ಅಂತ ನಾವು ಯುದ್ಧ ಮಾಡುದ ಗುರುಗಳೇ. ಇವ ಮಾತ್ರ ನಿದ್ರೆ ಮಾಡ್ಲಿಕ್ಕಿದ್ದವ ನೋಡಿ. ರಾತ್ರಿ ಯುದ್ಧ ತೊಡಗಿ ಕಾಲ ಎಷ್ಟಾಯ್ತು. ಇವ ಸುಖಶಯ್ಯನ್ನು ಭಾವನಿಸಿದ್ದಾರೆ ಗುರುಗಳೇ. ಇಲ್ಲ, ಎಳವೆಯಲ್ಲಿ ಅವನ ಅಮ್ಮ ಮುದ್ದೆ ಮಾಡಿ ತೆಪ್ಪದಲ್ಲಿ ಮಲಗಿಸಿದ್ದಲ್ವ? ಹೌದಂತೆ. ಕಾಲು ಚಾಚಲಿಕ್ಕೆ ಹಾಸಿಗೆಯಲ್ಲಿ ಜಾಗ ಇದ್ರು ನೋಡಿ ಮುದ್ದೆ ಮಾಡಿಯೇ ಮಲಗಿದ್ದಾನೆ. ಆ ಎಳೆಯ ಬಡತನ. ಅಲ್ಲ, ನೀನು ಮಲಗುದು ನಾನು ನೋಡ್ಲಿಲ್ಲ. ನಿನ್ನನ್ನು ಎಳವೆಯಲ್ಲಿ ಘೃತಕುಂಭದಲ್ಲಿ ಹಾಕಿದ್ದಲ್ಲ, ನೀನು ಈಗ ಮಲಗುದು. ಅಲ್ಲ, ನಾನು ಕೇಳಿದ್ದು ನೀನು ಮಲಗುವ ಕ್ರಮ ಇಲ್ಲ. ನನಗೆ ಯಥಾರ್ಥಕ್ಕಾದ್ರೂ ನಿದ್ರೆ ಬರುವಾಗ ಅದೇ ಅವಸ್ಥೆಯಲ್ಲಿ ಇರ್ತೀರ. ನೀವು ಏನು ಬೇಕಾದ್ರೂ ಮಾಡಿ ಅವರಿಗೆ ಎಬ್ಬಿಸು. ನನ್ನ ಹತ್ತಿರ ಬಂದ್ರೆ ಪೆಟ್ಟು ತಿಂತೀನಿ. ಎಚ್ಚರ ಉಂಟು.
ಅವರಿಗೆ ನಿದ್ರೆಯಲ್ಲಿ ನೀನು ಕೌರವ ಅಂತ ಗೊತ್ತೇ ಆಗಲಿಲ್ಲ ಅಲ್ವಾ? ಅದು ಗೊತ್ತಾದ್ರೂ ಕೆಲವು ಸಲ ನಾನು ಒಬ್ಬನೇ ಇದ್ದೇನೆ ಅಂತ ಬೈಯುವುದವ, ನಮ್ಮೊಳಗೆ ಎಂತದ್ದು ನಡೀತದಲ್ವಾ? ಎಬ್ಬಿಸು ಅವನಲ್ಲಿ ಎಬ್ಬಿಸಲಿಕ್ಕೆ ಎಬ್ಬಿಸಲಿಕ್ಕೆ ಅಂತಲ್ಲ, ಒಂದು ಕಾರ್ಯದ ತೀವ್ರತೆ ಗೊತ್ತಾಗಬೇಕಲ್ಲ ಅವನಿಗೆ. ನಾನೊಂದು ಸೇನಾಧಿಪತಿ ಆದದ್ದು ಯಾವ ಜನ್ಮದ ದುರಿತ. ಯಾರಾದ್ರೂ ಗುರುಗಳೇ, ನೀವು ಯಾಕೆ ಗುರುಗಳೇ ಇಲ್ಲಿಗೆ ಬಂದ್ರಿ? ನೀನು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಲಿಕ್ಕೆ ಸುಮ್ಮನೆ ನಿಮ್ಮ ಗಿಡ ಮಾತಾಡ್ತಾರೆ. ಯಾಕೆ ಗುರುಗಳೇ ಇಲ್ಲಿಗೆ ಬರ್ಲಿಕ್ಕೆ ಹೋದ್ರಿ? ಇಲ್ಲಿ ಬರ. ಸೇನಾಧಿಪತಿ ಆದವರಿಗೆ ಕೇಳುವ ಅಧಿಕಾರ ಇದ್ದದ್ರಿಂದ ಕೇಳುವುದು. ರಾತ್ರಿ ಕಾಲ ತೊಡಗಿದ ಮೇಲೆ ದೀವಟಿಗೆ ಹಿಡಿದು ಎದುರಾಳಿಗಳನ್ನು ಹುಡುಗಿಗೆ ಹೊಡೆಯಬೇಕಾದಾಗ ಆ ಘಟೋತ್ಕಜ ಒಬ್ಬ ಬಂದು ಆ ರಣವನ್ನು ಚಾಡಹಾನಿ ಮಾಡುವಾಗ ನೀನೊಬ್ಬ ಇಂಥದ್ದು ಸುಖದಲ್ಲಿ ನಿದ್ದೆ ಮಾಡುವುದು ಯಾರಿಗೆ ಗುರುಗಳೇ? ಎಂಥದ್ದು ಯಾರಿಗೆ? ನಾವು ದುಡಿಯುವುದು ಯಾರಿಗೆ ಬೇಕಾಗಿ? ಇದೀಗ ಹೊಸ ಪ್ರಶ್ನೆ. ಎಲ್ಲ ಮುಗಿದ ಮೇಲೆ ಕಥೆಯ ಪ್ರಾರಂಭಕ್ಕೆ ಬಂದಿದ್ದಾರೆ. ಹಾಗಲ್ಲ, ನಿನ್ನ ಮಿತ್ರವಾದ ಕೌರವನ ಕರ್ಮಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಮತ್ತೆ ನಮಗೇನು ಹಠವ ಜಟವ? ಎಂಥದ್ದು? ಅವನಿಗೆ ಮನಸ್ಸಿಲ್ಲ ಅಂತ ಆದ್ಮೇಲೆ ಯಾವುದಕ್ಕೆ? ಯುದ್ಧಕ್ಕೆ. ಅವ ಇಂಥದ್ದು ಮಾತಾಡಿದಂಥದ್ದು ಯಾವ ಭಾಷೆ? ನಮಗೆ ಬರುವ ಭಾಷೆಯಲ್ಲೆಲ್ಲ ಯುದ್ಧ ಬೇಡ ಅಂತ ಹೇಳಿ ನೀನು ಒಪ್ಪದಿದ್ದರಿಂದ ಅನಿವಾರ್ಯ ಅಂತ ತೊಡಗಿದ್ದು. ಈಗ ನಿನ್ನ ಮಿತ್ರ ಹೇಳ್ತಾರೆ, ಆಪ್ತ ಮಿತ್ರ, ನಿನ್ನ ಆತ್ಮಸಾಕ್ಷಿಯ ಸಂರಕ್ಷಕ, ಅವ ಹೇಳುದು ನಿನಗೆ ಯುದ್ಧ ಬೇಡ ಅಂತೆ. ವಿರೋಧ ಪಕ್ಷದವರು ಮಾಟ ಮಾಡಿದ್ದಾರೆ. ಅವ ಹೇಳುದು ವಿರೋಧ ಪಕ್ಷದವರ ಮಾರಣ ಅಂತ. ಯಾರು? ನನಗೆ ಹೌದು. ಈಗ ಅವ ಯುದ್ಧ ಬೇಡ ಅಂತ ಯಾರ ಹತ್ರ ಹೇಳಿದ್ದು? ಯಾರ್ಯಾರ ಏನೇನು ಹೇಳಿದ್ದ ಕೆಲವು ಯಾರ್ಯಾರು ಹೇಳಿದ್ದಲ್ಲ ನಂಬುವವ ನಾನು. ನನ್ನಲ್ಲಿ ಅವನೇ ಬಂದು ಹೇಳಿದ್ದಾನೆ. ಅದು ಯಾವಾಗ ಏನಂತ ಹೇಳಿದ್ದಾನೆ? ಅಯ್ಯೋ, ಅದು ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು ಗುರುಗಳೇ. ಈಗ ಇದೆಂತದು? ನಾನು ಕೇಳ್ತಿದ್ದೆ ಕಲಿಸುವಾಗ. ಈಗ ನೀವು ನನ್ನಲ್ಲಿ ಕೇಳುದು. ನಿಮ್ಮಲ್ಲಿ ಕೇಳಿದ ಕೈಯ ಹೆಬ್ಬೆರಳಲ್ವೇನೋ? ಹೆಬ್ಬೆರಳು ಅಲ್ಲ ಇದು, ಇದು ಅಂಗುಟ. ಅದಕ್ಕೆ ಅಂಗುಟ ಅಂತ ಹೇಳುದು. ಹೌದು, ಆತ್ಮ ಇರುವುದು ಇಷ್ಟೇ. ಅದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂಗುಟ. ಅದು ನಿನಗೆ ಯಾರು ಹೇಳಿದ್ದು? ಅದು ಅವನೇ. ನಿನಗೀಗ ಆತ್ಮದ ಗಾತ್ರ ಎಲ್ಲ ಗೊತ್ತು. ನೀನು ಶಾಸ್ತ್ರ ಎಲ್ಲ ಓದಿದ್ದೆ ಯಾವಾಗಲೂ. ನಾವು ಪಾಠ ಮಾಡುವಾಗ ಕೃಪಾಳಿಗೂ ಬರಲಿಲ್ಲ, ನನ್ನಲ್ಲಿಗೂ ಬರಲಿಲ್ಲ. ನಿನಗೆ ಅದೆಲ್ಲ ಈಗ ಗೊತ್ತು. ಈಗ ಇದು ಶಾಸ್ತ್ರದಲ್ಲಿ ಉಂಟಾ? ನಿನಗೆ ಮತ್ತೆ ಈಗ ಗೊತ್ತಾದ್ದು ಯಾರು? ನೀನು ಹೇಳಿದಂತೆ ಅಲ್ಲ ಗುರುಗಳೇ. ಅವ ಹೇಗಿಲ್ಲ ಅಂತ ಹೇಳ್ತಾನೆ. ನಾನು ಅಂತ ಶಬ್ದಗಳನ್ನೆಲ್ಲ ಬಾಯಿ ಪಾಠ ಮಾಡಿದ್ರೆ ಇಲ್ಲಿ ಇರ್ತೇನೆ ನಾನು. ಸತ್ಯ, ಕೆಲವೊಮ್ಮೆ ಸತ್ಯ ಹೇಳ್ತಾನೆ ಅವ. ಅಷ್ಟೇ ಆದ್ರೆ ತೊಂದರೆ ಇಲ್ಲ. ಮತ್ತೆ? ಈ ಹಿಂದೆ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಧರ್ಮರಾಯ ಒಂದು ಮಾತು ಹೇಳಿದ್ದಾನೆ, ಗೊತ್ತುಂಟ? ಏನಂತ? ಬಡತನವು ಯಮಗಕ್ಕು, ಸಿರಿತನವು ಸುಡಲಿನ್ನು, ಕೌರವ ಸುಖಿ ಎಂದು ಕೇಳಿದರೆ ಸಾಕು ಅಂತ. ಹೌದು, ಅಷ್ಟು ಒಳ್ಳೆ ಧರ್ಮರಾಯನನ್ನು ಕೂಡ ಇವ ಯುದ್ಧಕ್ಕೆ ಕರೆದದ್ದಲ್ವ? ಇವ ಪ್ರಸಂಗ ಬೇರೆ ಮಾಡಿ ಆಗಿದೆ. ಬೇರೆ ಅಂದ್ರೆ ಬಡತನವು ಯಮಗಕ್ಕು, ದೊರೆತನವು ಸುಡಲಿನ್ನು, ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಛಂದಸ್ಸು ತಪ್ಪಿದ್ರು ವಿಷಯ ಒಳ್ಳೆದುಂಟು. ಮಾತ್ರ ಅದು ಪದ್ಯತೆ ಆಗುವುದಿಲ್ಲ, ಅದು ಪ್ರಾಸಕ್ಕೆ ಬರುವುದಿಲ್ಲ, ಆದ್ರೂ ವಿಷಯ ಒಳ್ಳೆದುಂಟದು. ಈಗ ಇವ ಹೇಳಿದ್ದು ಧರ್ಮರಾಯ ಹೇಳಿದ್ದು ಮಾತ್ರ. ಮತ್ತೆ ಯುದ್ಧ ವಿರಾಟ ನಗರಿಯಲ್ಲಿ ಅವ ಆಸ್ಥಾನದ ಜೋಯಿಸನಾಗಿದ್ದನಂತೆ. ಪಂಚಾಂಗ ತಿಳಿದದ್ದಲ್ವ? ಅವಾಗ ಪಗಡೆಯನ್ನ ಆಡ್ತಾ ಇದ್ರಂತೆ ವಿನೋದಕ್ಕೆ. ಒಂದು ದಿವಸ ಆ ವಿರಾಟ ಭೂಪನಿಗೆ ಕೋಪ ಬಂತಂತೆ. ಅದರ ಕರಂಡಕವನ್ನು ತೆಗೆದು ಠಾಂಕ ತಲೆಗೆ ಬರ್ತಂತೆ. ಇವರಲ್ಲಿ ಆಡುವಾಗ ಇವನ ಜನ ಇದ್ರು, ಇವನಿಗೆ ಸ್ವರ ಹೇಗೆ ಗೊತ್ತದು? ಅದು ಶಬ್ದಗ್ರಹಣ, ಧ್ವನಿ ಮುದ್ರಣ ಎಲ್ಲ ಅವನದ್ದೇ. ಅದನ್ನು ಬರ್ತದಕ್ಕೆ ಹೋಗುವಾಗ ರಕ್ತ ನೊಸಲೊಡೆದು ರಕ್ತ ಹೊರ ಸೂತಾನು. ಅದನ್ನು ನೆಲಕ್ಕೆ ಬೀಳಲಿಕ್ಕೆ ಬಿಡ್ಲಿಲ್ಲ ಅಂತೆ. ಅಂತಹ ಧರ್ಮಾತ್ಮನಾದಂತಹ ಧರ್ಮರಾಯನ ಕೈಯನ್ನೇ ಕಾಲು ಎನ್ನುವ ಹಾಗೆ ಹಿಡಿದು ಅವನಿಗೊಂದು ಇಷ್ಟುದ್ದದ್ದು ಬಟ್ಟೆ ಬೇಕಂತೆ. ಯಾವುದಕ್ಕೆ? ಅವ ಬದರಿಗೆ ಹೋಗ್ತಾನಂತೆ. ಇವ ಊರಿಡೀ ತೆಗೆದಾಯ್ತು, ಇನ್ನು ಬದಲಿಯಲ್ಲಿದ್ದವರನ್ನು ಹಾಳು ಮಾಡಿದ್ದಾರೆ. ಹಾಗಲ್ಲ, ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಧರ್ಮರಾಯ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದಲ್ಲಿಗೆ ಬದಲಿಯಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿ ಕಾಲವನ್ನು ಕಳೀತಾನಂತೆ. ಅವನಿಗೆ ಹಾಗೆ ಅಂತ ಮತ್ತೆ ನಮಗೆ ಯಾಕೆ? ನೀನು ಮಲಗುತ್ತ ಯಾವ ಮಲಗುದು ಅಂತ ಕಾಯ್ದು ಕೌರವ ಹೊತ್ತಾದ್ರೂ ಗೊತ್ತಾಯ್ತಲ್ಲ, ಅದೇ ಸಮಾಧಾನ. ನಿನ್ನ ಅಜ್ಜ ಇನ್ನು ಸಾಯಲಿಲ್ಲ, ಶರತಲ್ಪದಲ್ಲಿ ಮಲಗಿದ್ದಾರೆ. ಈಗ ನೀನೊಂದು ಯುದ್ಧ ನಿಲ್ಲಿಸಿ ಧರ್ಮರಾಯನಿಗೆ ರಾಜ್ಯ ಕೊಟ್ಟರೆ ಅತ್ಯಂತ ಹೆಚ್ಚು ಹರ್ಷಿಸುವವರು ನಿನ್ನ ಅಜ್ಜ. ನಿನಗಾಗಿ ಬಾಣದ ಮನೆಯ ನೋವು ಸಹಿಸಿದ್ದು ಸಾರ್ಥಕ ಎಂಬ ಭಾವದಿಂದ ಪೂರ್ಣ ಮನದಿಂದ ಆಶೀರ್ವಾದ ಮಾಡ್ತಾರೆ. ನನ್ನಂತಹ ಹಿರಿಯರ ಆಶೀರ್ವಾದ ಯಾವತ್ತೂ ಇದೆ. ಶುಭಸ್ಯ ಶೀಘ್ರ. ನಾವು ಧರ್ಮರಾಯನ ಶಿಬಿರಕ್ಕೆ ಹೋಗುವ, ಪಾಂಡವರಲ್ಲಿ ಸಂತಾನ ಒಳ್ಳೆದಾಯ್ತು ವಿಷಯ ಅಂತ ನೀನು ಹೇಳಿದ ಮಾತನ್ನು
ಪಾಂಡವರಿಗೆ ಮಾಡಿದ ಅನ್ಯಾಯ ಆಗಿದೆ ಅಂತ ನಿನಗೆ ತಡವಾಗಿ ಜ್ಞಾನೋದಯ ಆಗಿದೆ. ರಾಜ್ಯ ಕಲ್ಪನೆ ಮಾಡಿ ನೀ ಬದಲಿಕಾಶ್ರಮಕ್ಕೆ ಹೋಗುದು ಬೇಡಪ್ಪ. ನಿನ್ನ ಮನಸ್ಸು ಶುದ್ಧ ಆಗಿ ಆಯ್ತು. ನಾವು ಎಳವೆಯಲ್ಲಿ ಆಡಿನ ಕಿವಿಗೆ ಸಾಸಿವೆ ಹಾಕ್ತಿದ್ದೆವು. ಅದು ಹಾಕಿದ್ರೆ ಆಡಿಗೆ ಹುಚ್ಚಿ ಹಿಡಿತಾರೆ. ಹೌದು, ಅದು ಮಂಡೆ ಮಂಡೆ ತಾಗಿಸಿ ಸಾಯುವಾಗ ಸಂತೋಷ ಪಡ್ತಿದ್ದೆವು ನಾವು. ಈಗ ಈಗ ನನ್ನ ಕಿವಿಗೆ ಯಾರೋ ಆಡಿಗೆ ಹಾಗೆ ಸಾಸಿವೆ ಹಾಕಿದ್ರು ಅಂತ ನಾನೇ ಮಂಡೆ ತಾಗಿಸು. ನೀವು ಹೇಳಿದ ಅರ್ಥ ಆಗುದಿಲ್ಲ. ನೀನು ಹೇಳಿದ್ದನ್ನು ಸಾಮಾನ್ಯರು ನಂಬಲಿಕ್ಕಿಲ್ಲ. ಕನ್ನಡಂತ ಬಾಮರರಿಗೆ ಅದು ಅರ್ಥ ಆಗುದಿಲ್ಲ. ಎಂತದಿದ್ದು ರಕ್ತ ಸಂಬಂಧ ಅಲ್ವೇನೋ, ದಾಯಾಜ್ಯ ಕಲಹ ಅಲ್ವೋ. ನಿನಗೆ ಎಲ್ಲಿಯೋ ಪಾಪ ಪ್ರಜ್ಞೆ ಇತ್ತು, ಅದೀಗ ದೊಡ್ಡ ನನಗೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಈ ಪ್ರಪಂಚದಲ್ಲಿ ನನ್ನನ್ನು ಹಸಿ ಹಸಿ ಮುರಿಬೇಕು ಅಂತ ಶಪಥ ಮಾಡಿದ ಭೀಮನನ್ನಾದ್ರೂ ನಾನು ಒಳ್ಳೆಯವ ಅಂತ ಹೇಳಿದೆ. ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು. ಆದರೆ ತೆಗೆದು ಹಾಕಿದ 3 ಕಾಸಿನ ಧರ್ಮರಾಯ ನಾನು ಒಳ್ಳೆಯವ ಅಂತ ಹೇಳಿದ್ದು. ಖಳನಾಯಕನೇ ತೆಗೆದು ಹಾಕಿದವೇ ಇಲ್ಲ. ಧರ್ಮಾತ್ಮ ರಾಜಸೂಯ ಮಾಡಿದ ಅವನಿಗೆ ರಾಜ್ಯ ಕೊಟ್ಟು ಅವ ಸ್ವರ್ಗದಲ್ಲಿ ಇದ್ದರೆ ನನಗೆ ಸ್ವರ್ಗ ಬೇಡ ನರಕಾಗಿತ್ತು ಅಂತ ಹೇಳಿ ಅವನಿಗೇನಂತ ಮತ್ತೆ ನಿರ್ಣಯಿಸಿ ಅವರಲ್ಲಿ ಕೇಳು. ನೀವು ಧರ್ಮರಾಯನಿಗೆ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದು ನಿನ್ನ ಮಿತ್ರನಲ್ಲಿ, ನನ್ನಲ್ಲಿ ಅಲ್ಲ. ನೀವು ಏನ್ ಮಾತಾಡ್ತಿರುವೆ? ಹೇಳಿದವ ನೀನಲ್ವ, ನಿನಗೆ ಗೊತ್ತಿಲ್ವ? ನಾನು ಹೇಳಿಲ್ಲ, ನೀನು ಹೇಳಿದ್ದಿ. ಹೇಳಿದ್ದಿ. ನನ್ನನ್ನು ಸುಮ್ಮನೆ ಕೆಳಕಬೇಡ. ನಿಮಗೆ ನಾನು ಹೇಳಿದ ಹಾಗೆ ಎಲ್ಲಿಯೂ ಅರ್ಧ ನಿದ್ರೆ ಆಗಿ ಸ್ವಪ್ನ ಬಿದ್ದಿರ್ಬೇಕು. ನಿಮಗೆ ಸ್ವಪ್ನ ಬಿದ್ದದ್ದು ನನಗೇನು ಭಾಗವಹಿಸಿದ್ದಿ. ಗುರುಕುಲ ಮಲ್ಲನಾದಂತಹ ಗುರುಕುಲ ಚೂಡಾರತ್ತನಾದ ಕೌರವನನ್ನು ನೀನು ಕರ್ಣನನ್ನೇನು ಆಟದ ಸಾಮಾನು ಅಂತ ಭಾವಿಸಿದ್ಯಾ? ನೀನೆಂತದ್ದು ಅಂತ ಗೊತ್ತಿಲ್ಲ ನನಗೆ, ನಾನೆಂತದ್ದು ಅಂತ ಗೊತ್ತಿಲ್ಲ. ನಿಮ್ಮದೇ ಆಯ್ತು. ಅವನು ಹೇಳಿದ್ದಾರೆ ಅಂತ ನೀನು ಹೇಳಿಲ್ಲ ಅಂತ. ನಾನು ಹೇಳಿಲ್ಲ. ಒಂದು ಸತ್ಯ ಹೇಳಿದ್ದಾನೆ ಗುರುಗಳೇ. ತಡಿ, ನೀವು ಅದನ್ನು ಮಾತಾಡ್ತೇವೆ. ನಾನು ಹೇಳಿಲ್ಲ. ಅವ ಯಾರು ಹಾಡು ಹಾಕಿದ್ರು ನಂಬಲಿಕ್ಕಿಲ್ಲ. ಆದ್ರೆ ಈ ಸಲ ಸತ್ಯ ಹೇಳಿದ್ದಾನೆ, ಅವನ ದುರ್ಬುದ್ಧಿಯ ಮೇಲೆ ಅಂತ. ಅದನ್ನು ನಂಬಬಹುದು. ನಿಜವಾಗಿ ಹೇಳಿ, ನಾನು ಕೇಳಿದ ಉತ್ತರ ಹೇಳಿ. ನೀನು ಯಾರಲ್ಲಿ ಯುದ್ಧ ಮಾಡ್ತಾ ಇದ್ದೆ? ಘಟೋತ್ಕಚನ ಜೊತೆಯಲ್ಲಿ ಕಾಡಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದೆ. ಹಾಗೆ ಇವ ಅಂತರಿಕ್ಷದಲ್ಲಿ ಅವ ಮಾಯಾದ. ಆ ಹೊತ್ತಿಗೆ ಇವ ಬಂದ. ಒಂದು ಇಷ್ಟು ವಿಷಯವನ್ನು ಹೇಳಿ ನನಗೆ ಯುದ್ಧ ಬೇಡ, ನಿಮಗೆ ಬೇಡ ಅಂತ ಹೇಳಿದ. ಅಷ್ಟು ಹೇಳಿದಾಗ ನನಗೆ ಸಿಟ್ಟು ಬಂತು. ಧನುರ್ಬಾಣಗಳನ್ನು ಬೀಸಿಟ್ಟು ಹೋಗಿ ವಿಚಾರದಲ್ಲಿ ಮಲಗಿದೆ. ತಡಿ ಇವ ಬರುವಾಗ ಘಟೋತ್ಕಚ ಇಲ್ಲಿದ್ದ? ಅವ ಇರ್ಲಿಲ್ಲ. ಏನಾದ? ಅವ ಅದೃಶ್ಯನಾಗಿದ್ದ. ನೀನು ಬರುವಾಗ ಕಾಣಲಿಕ್ಕೆ ಸಿಕ್ಕಿದ್ರ? ಇಲ್ಲ. ಅದು ವಿಷಯ ಗೌರವ, ನಿನಗೆ ವಿಷಯ ಗೊತ್ತಾಯ್ತಾ? ಎಂತದ್ದು? ಇದು ನೀನು ಹೋದದ್ದಲ್ಲ, ಮತ್ತೆ ಅವ ಕಂಡದ್ದು ನಿನ್ನಂತವರನ್ನು. ಘಟೋತ್ಕಚ ನಿನ್ನ ವೇಷ ಹಾಕಿ ಹೋದದ್ದು. ಹೌದು ಗೌರವ. ನೀನೆಲ್ಲಿಗೆ ಹೋಗುದು? ನಾನು ಮನೆಗೆ ಶಿಬಿರ ಬಿಟ್ಟು ಮನೆಗೆ ನನ್ನ ವೇಷ ಮಾಡಿ ನನ್ನ ಮನೆಗೂ ಹೋದಾನ. ಈಗ ಆಗಿ ತುಂಬ ಹೊತ್ತು ಆಯ್ತು. ಈಗಾಗಲೇ ಅವ ನಿನ್ನ ವೇಷದಲ್ಲಿ ನಿನ್ನ ಮನೆಗೆ ಹೋಗಿರ್ತಾರೆ, ಆಗಬಾರದ್ದೆಲ್ಲ ಆಗಿರ್ತದೆ. ಇನ್ನು ಹೋಗಿ ಪ್ರಯೋಜನ ಇಲ್ಲ. ಇಷ್ಟೊಳಗೆ ಹೋಗಲಿಲ್ಲ ಅಂತಾದ್ರೆ ಇನ್ನೇನಾದ್ರೂ ಅಲ್ಲಿ ಹೋಗಿ ಮಾಡುವ ಮೊದಲು ಇಲ್ಲಿಗೊಂದು ವ್ಯವಸ್ಥೆ ಮಾಡು. ಈಗ ಎಲ್ಲ ಹೋಗುವಲ್ಲಿ ನಾಳೆ ಕೊಡ್ತೇನೆ ಅಂತ ತಕೊಂಡು ಹೋಗಿ ನಾನು ನಾಳೆ ಹೋಗೋದು ನಿನ್ನೆ ತಕೊಂಡದ್ದು ಕೊಡಿ ಅಂತ ಎಲ್ಲ ಹೇಳಿ ಯಾರು ಅಷ್ಟು ಒಳ್ಳೇದಲ್ಲ ಆದಿತ್ತ. ಅಲ್ಲ, ಯಾಕೆಂದ್ರೆ ನೀನು ಯಾರ್ಯಾರದ್ದು ಮುಳುಗಿಸಿದ್ದೇನೆ ತಿಂದದ್ದಿಲ್ಲ ತನಕ. ನೀನೀಗ ಯಾರ್ಯಾರು ಮಾಡಿದ್ದಕ್ಕೆ ಸ್ವಲ್ಪ ಕೊಟ್ಟು ಮುಗಿಸಿದ್ರೆ ಒಳ್ಳೇದಲ್ಲ. ಮತ್ತೆ ಯಾವುದು ಸಂಶಯ ಏನು? ಈಗ ನಾವು ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಅವನೇ ಹೋದ. ಈ ಯುದ್ಧದ ಮಧ್ಯದಲ್ಲಿ ಬೇರೆ ಕಾರ್ಯಕ್ರಮ ರಾಜಕಾರಣಿ ಅಲ್ವಾ, ಅಲ್ಲಿ ಕರೀತಾರಲ್ಲ ಕಾರ್ಯಕ್ರಮಕ್ಕೆ ಹೋದ ಅಂತ. ಹೌದು, ಅದನ್ನ ವೇಷ ಮಾಡಿ ಅವ ಹೋದ್ರೆ ಮತ್ತೆ ನಾನೆಂತದ್ದು ಮಾಡುದು? ಅದಕ್ಕೆ ನಿನ್ನ ದೊಡ್ಡ ಚಿಂತೆ ಮಾಡಬೇಡ. ಈಗ ವೇಷ ಮಾಡಿದ್ರೆ ನಿನ್ನಂತೆ ಕಾಣ್ತದೆ. ಹೋದಾಗ ಸ್ವಾಗತ ಉಪಚಾರ ಎಲ್ಲ ನಿನಗೆ ಎಂತಲೇ ಮಾಡಿ. ಆದ್ರೆ ಬಾಯಿ ಬಿಟ್ರೆ ಮಾತ್ರ ಎಂತ ವೇಷ ಮಾಡಿದ್ರು ನೀನೇ ಘಟೋತ್ಕಚ ನಿನ್ನ ಹಾಗೆ ಮಾತಾಡ್ಲಿಕ್ಕೆ ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಆಗ್ಲಿಕ್ಕಿಲ್ಲ ಅಂದ್ರೆ ಆಗುದೇ. ಧನ್ಯವಾದಗಳು. ಯಾಕೆ ಅಂದ್ರೆ ಪೂರ್ವಾಪರ ಸಂಬಂಧ ಇಲ್ಲ. ಯಾರ್ಯಾರನ್ನು ತಾಗಿಸಿ ಹಾಕಲಿಕ್ಕೆ ದುರ್ಬುದ್ಧಿಯಿಂದ ಸೇರಿ ಬೇಡದಿದ್ದದನ್ನು ಮಾತಾಡಿ ತಾನ ನೆಮ್ಮದಿಯನ್ನು ಕಳ್ಕೊಂಡು ಊರಿನ ನೆಮ್ಮದಿಯನ್ನು ಕೆಡಿಸುವ ಹಾಗೆ ಮಾತಾಡ್ಲಿಕ್ಕೆ ಒಬ್ಬ ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಧನ್ಯವಾದಗಳನ್ನು ಹಿಂದೆ ತಕೊಂಡು ನನಗೇನು ಬೇಸರ ಇಲ್ಲ, ನಿನ್ನಲ್ಲಿ ಇರಲಿಯದು. ಈಗ ಗೊತ್ತಾಯ್ತಾ ಎಂತದ್ದು ಅಂತ ಅವ ಕೂಗ್ತಾ ಇದ್ದಾರೆ. ಅವ ಪಶ್ಚಾತ್ತಾಪದಿಂದ ಅಪ್ಲಿಕ ಬರುವ ನಿನ್ನ ಕೈಗೆ ಆಗಲು ಒಳ್ಳೆ ಹೊಡೆದಿದ್ದಾರೆ. ಹೀಗೆ ಒಂದೇ ಒಂದು ಬೇಸರ. ಏನು
ಮಾಡಬೇಡ. ಆಯ್ತು, ನನಗೂ ಗೊತ್ತಿರ್ಲಿಲ್ಲ ನೀನು ಅಂತ ನನಗೆ ಗೊತ್ತಿರ್ಲಿಲ್ಲ. ಆಯ್ತು, ಒಂದು ಆಲಿಂಗ. ಅವ ಎಂತದ್ದು ಹೇಳಿದ್ದು ಬರೋಣ? 3 ಕಾಸಿನ ಧರ್ಮರಾಯ ಮಾಡಿದ್ದಾನೆ. ಆ ಧರ್ಮಾತ್ಮ ಹಾಗಂತೂ ಹುಟ್ಟಬೇಕು ಅಂತಾದ್ರೆ ಭುವನದ ಭಾಗ್ಯ. ಸಾಧ್ಯ ಆದ್ರೆ ಹೋಗಿ ಹೊಡೆದಾಟ ಮಾಡಿ. ಇಲ್ಲ ಹೊಡೆದಾಟ ಮಾಡುವುದು. ಈಗ ನಿನ್ನ ವೇಷ ಹಾಕಿಕೊಂಡು ಬಂದ ಘಟೋತ್ಕಚ. ಅವ್ರು ಇನ್ನು ಯಾರ ವೇಷ ಎಲ್ಲ ಮಾಡ್ತಾರೆ ಅಂತ ಯಾರಿಗೆ ಗೊತ್ತುಂಟು? ಈಗ ಏನ್ ಮಾಡುವ? ಏನು ಮಾಡುವ? ನೀವು ಹೇಳಿ. ನಾನು ಯಾಕೆ ಹೇಳಿ? ಸೇನಾಧ್ಯಕ್ಷರಾಗಿ ಮಾಯೆಯನ್ನು ಮಾಡುವಾಗ ತಂತ್ರ ಏನು ಕೇಳಿಕ್ಕೆ ಹೇಳೋದಕ್ಕೆ ಹೇಳು. ಎಲ್ಲ ನಿನಗೆ ಉಳಿದವರ ಮೇಲೆ ಅಳವಡಿಸಲಿಕ್ಕೆ ಆಗ್ತದೆ. ನಾನು ಹೇಳಿದ್ರೆ ಅದು ನಾನು ಹೇಳಿದ್ದು ಅಂತ ಆಗ್ತದೆ. ನೀನು ಹೇಳಿದ್ರೆ ಆಗಲ್ಲ. ನೀವೇ ಸಿಕ್ಕಿಲ್ಲ. ನಾನೊಂದು ಹೇಳ್ತೇನೆ. ಏನು ನೀನು ಇನ್ನು ಘಟೋತ್ಕಚನನ್ನು ಮಾತ್ರ ಸಾಯುವ ತನಕ ಎದುರಿಸಬೇಕು. ನಾನು ಬಂದು ಹೇಳದ ಹೊರತಾಗಿ ಈ ಪ್ರಪಂಚದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಲಿ, ಏನು ಬೇಕಾದ್ರೂ ಆಗಲಿ, ನೀನು ರಣದಿಂದ ಹಿಮ್ಮುಖರಾಗ್ಲಿಕ್ಕಿಲ್ಲ. ಸರಿ, ಹೌದಲ್ಲ? ಒಪ್ಪಿದ್ದೇನೆ. ಸರಿ. ಎಂತದಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಇವರೇ ಅಪಶಕುನ. ಈಗ ಒಂದು ಈಗ ನೀವು ಹೇಳದೆ ವಿನಃ ಯಾರು ಏನು ಮಾಡ್ಲಿಕ್ಕೆ ಸೇನಾಧಿಪತಿ ನಾನಲ್ಲ. ಇದು ಗೊತ್ತಾಗಿ ನಿಮ್ಮ ವೇಷವೇ ಮಾಡಿದ್ರವಾ? ನಿಮ್ಮ ತೊಡಗುವುದಲ್ಲದೆ ಅದನ್ನೇ ಹೇಳಿದ ಅಪಶಕುನ ಅಂತ. ನನ್ನ ವೇಷ ಮಾಡಿ ನನ್ನ ವೇಷವೇ ಮಾಡಿದ್ದಾರೆ. ನಿಮ್ಮ ವೇಷವೇ ವೇಷ ಒಂದು ದೊಡ್ಡ ಸಂಗತಿ. ನಿಮ್ಮದೊಂದು ದೊಡ್ಡ ಸಂಗತಿಯ ವೇಷ ಅಂತಲ್ಲ. ಇದು ಯಾರಿಗೂ ಮಾಡಬಹುದು. ದ್ರೋಣ ಅಷ್ಟು ಸುಲಭ ಇಲ್ಲ. ಅಥವಾ ದ್ರೋಣ ಆಗಬೇಕು ಅಂತಾದ್ರೆ ವೇಷದ ಜೊತೆಯಲ್ಲಿ ಯಜ್ಞೋಪವೀತ ಬೇಕು. ಒಳಗೆ ಬಾಕಿ ಆಯ್ತಾ? ಇಲ್ಲ, ಅದು ಯಾವುದೋ ಮಳೆಯಲ್ಲಿ ನೇತರಿಸಿದ ಹಾಗೆ ಇರ್ತದೆ. ಮನೆಯಲ್ಲಿ ಇನ್ನೊಂದಕ್ಕೆ ಇಂಥದಕ್ಕೆ ನನಗೆ ಅಂತ ಯಜ್ಞೋಪವೀತ ಇಲ್ಲ. ಯಜ್ಞೋಪವೀತ ಇದ್ರು ನೀನು ಸಂಧ್ಯಾ ವಂದನೆ ಮಾಡುವುದಾದ್ರೆ ನೀನು ಹೀಗಿರ್ತೀಯ. ಅದಕ್ಕೆ ನಿತ್ಯ ನಿರಂತರವಾಗಿ ಉಪಾಸನೆ ಮಾಡಿ ಬ್ರಹ್ಮವರ್ಚಸ್ಸನ್ನು ಕೇಂದ್ರೀಕರಿಸಿದ ಅದು ನಮ್ಮ ಬ್ರಹ್ಮಗಂಟಲ್ಲಿರುವುದು. ಅದು ಇದ್ದಲ್ಲಿ ಯಾವ ಮಾಯಕವೂ ಕೂಡ ನಡೆಯುವುದಿಲ್ಲ. ಏನು ಇದು ಬ್ರಹ್ಮವರ್ಚಸ್ಸು ಘನೀಭವಿಸಿದ ಬ್ರಹ್ಮಗಂಟನ್ನು ಹೊಂದಿದ ಯಜ್ಞೋಪವೀತ ವೇಷ ಅಷ್ಟು ಸುಲಭ ಇಲ್ಲ. ನೀನೆಂತದ ಕಳ್ಳ ದೃಷ್ಟಿಯಲ್ಲಿ ನೋಡುದು? ಗಂಟು ಗಟ್ಟಿ ಉಂಟಲ್ಲ. ಯಾರ್ಯಾರ ಗಂಟು ಮುಳುಗಿಸಿದ ನೀನು ನನ್ನ ಪುಣ್ಯಕ್ಕೆ ನನ್ನ ಗಂಟೆಗೆ ಇದು ತನಕ ಕಣ್ಣು ಹಾಕದ್ದಕ್ಕೆ ಸರಿ.